ವರ್ಷ ರಿಪೇರ್ ಮಾಡಿ. ನೀವು ನೋಡ್ತಿರೋ ಡಿವೈಸ್ ಬಂದ್ಬಿಟ್ಟು ಐಫೋನ್ 15. ನಾನಿವಾಗ ಹಾಸನಲ್ಲಿದ್ದೀನಿ, ಸೈನ್ಸ್ ಕಾಲೇಜ್, ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಹತ್ರ. ಸೊ ಇದು 15 ಬಂದು ಕಸ್ಟಮರ್ ಬ್ಯಾಕ್ ಗ್ಲಾಸ್ ಹೋಗಿದೆ ಅಂತ ಬೇರೆ ಕಡೆ ಹಾಕ್ಸಿರಂತೆ. ಇಲ್ಲೊಂದು ಮೆಶ್ ಬರುತ್ತೆ, ಮೆಶ್ ಕೂಡ ಇಲ್ಲ ಇದರಲ್ಲಿ. ಸೊ ಒರಿಜಿನಲ್ ಗ್ಲಾಸ್ ಹಾಕ್ಕೊಡಿ ಅಂತ ಹೇಳಿದ್ದಾರೆ. ಇಲ್ಲ ಹಾಸನಕ್ಕೆ ಬಂದು ಕಾರಲ್ಲೇ ರಿಪೇರಿ ಮಾಡಿಕೊಡ್ತಾ ಇದ್ದೀರಿ. ಸೊ ಈಗ ಬ್ಯಾಕ್ ಗ್ಲಾಸ್ ರಿಮೂವ್ ಮಾಡಬೇಕು. ಬಾಟಮ್ ಸ್ಕ್ರೂನು ಹಾಕ್ಕೊಟ್ಟಿಲ್ವಂತವರು. ಸೊ ಬಾಟಮ್ ಸ್ಕ್ರೂನು ಹೇಳಿದರು, ಬಾಟಮ್ ಸ್ಕ್ರೂ ಕೂಡ ತೊಗೊಂಬಂದಿದ್ದೀವಿ. ಒರಿಜಿನಲ್ ಬ್ಲೂ ಕಲರ್ ಹೇಳಿದ್ರು. ಸೊ ಬ್ಲೂ ಕಲರ್ ಬಾಟಮ್ ಸ್ಕ್ರೂನು ಕೂಡ ಇದೆ. ಮತ್ತು ಇವಾಗ ಬ್ಯಾಕ್ ಗ್ಲಾಸ್ ರಿಪ್ಲೇಸ್ ಮಾಡೋಣ. ಇಟ್ಕೊಂಡಿರಿ. ಸೊ ಇದು ಮುಂಚೆನೇ ಹಾಕಿದ್ದಾರೆ, ಗ್ಲೂ ಎಲ್ಲ ಹಾಕಿದ್ದಾರೆ. ತೆಗಿಯೋದು ಸ್ವಲ್ಪ ಕಷ್ಟ ಆಗ್ಬೋದು, ಟ್ರೈ ಮಾಡ್ತೀನಿ. ಫುಲ್ ಗ್ಲೂ ಹಾಕಿದ್ದಾರೆ. ಇದನ್ನು ಗ್ಲೂ ಏನು ಹಾಕೋದು ಅವಶ್ಯಕತೆ ಇಲ್ಲ, ಬಟ್ ಗ್ಲೂ ಹಾಕಿದ್ದಾರೆ. ಸೊ ಓಪನ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು ಕಂಡೀಷನ್ ಯಾವ ರೀತಿ ಇದೆ ಅಂತ. ಸೊ ಅವ್ರು ಹಾಕ್ಕೊಟ್ಟಿರೋದಕ್ಕೂ ನಾವು ತಗೊಂಬಂದಿರೋದಕ್ಕೂ ಡಿಫ್ರೆನ್ಸ್ ನೋಡಿ ನೀವೇ ಯಾವ ರೀತಿ ಇದೆ ಅಂತ. ಅವ್ರ ಕಲರ್ ಇದ್ದಿದ್ದು ಬ್ಲೂ. ನಿನ್ನೆ ತಾನೇ ಒಂದು ತುಮಕೂರಲ್ಲಿ ಮಾಡೋದಲ್ಲ ನೈಟ್ ಹೌಸಿಂಗ್ ಪ್ಯಾನಲ್, ಸೊ ಅದೇ ಥರ ಇದು ನೋಡಿ ಅವ್ರು ಯಾವುದೋ ಹಾಕ್ಕೊಟ್ಟಿದ್ದಾರೆ. ಸೊ ಬನ್ನಿ ಇದನ್ನು ರೀಪ್ಲೇಸ್ ಮಾಡೋಣ. ಫಸ್ಟ್ ಡಿವೈಸ್ನ ಟರ್ನ್ ಆಫ್ ಮಾಡ್ಕೊಬೇಕು. ಟರ್ನ್ ಆಫ್ ಆಗಿದೆ. ಇದು ಬಂದ್ಬಿಟ್ಟು ವೈರ್ಲೆಸ್ ಚಾರ್ಜಿಂಗ್ ಸ್ಟ್ರಿಪ್, ಫ್ಲ್ಯಾಶ್ ಜೊತೆಗೆ ಅಟ್ಯಾಚ್ ಆಗಿರುತ್ತೆ. ಸೊ ಮುಂಚೆ ಎಲ್ಲ ತೆಗ್ದಿರೋದ್ರಿಂದ ಸುಲಭವಾಗಿ ಬರ್ತಾಯಿದೆ, ಎಷ್ಟು ಈಸಿಯಾಗಿ ಬಂತು. ಸೊ ಇನ್ನೊಂದೇನೆಂದರೆ ಇಲ್ಲಿ ಒಂದು ಮೆಶ್ ಇರುತ್ತೆ, ಮೆಶ್ ಇಲ್ಲ, ಹಳೇದ್ರಿಂದ ತೆಗ್ದಾಕ್ಬೇಕು ಆ್ಯಕ್ಚುಲಾಗಿ. ಮೆಶ್ ಇಲ್ಲ.
ಸೊ ಇದೇ ಥರ ಏನಾದರೂ ಐಫೋನಲ್ಲಿ ಇಶ್ಯೂ ಇತ್ತು ಅಂದರೆ ರಿಪೇರ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಪ್ಲೇಸಿಗೆ ಬಂದು ನಿಮ್ಮ ಮುಂದೆನೇ ಇದೇ ರೀತಿ ಪ್ರೊಫೆಷ್ನಲ್ ಮ್ಯಾನರಲ್ಲಿ ಮಾಡಿಕೊಡ್ತೀವಿ. ನೋಡಿ ಇದೆಲ್ಲ ಹಾಕಿರಲಿಲ್ಲ ಅವರು, ಏಕೆಂದರೆ ಇದು ಬಂದು ವೈರ್ಲೆಸ್ ಚಾರ್ಜಿಂಗ್ ಆಗೋದು. ನೀವು ಹಿಂಗೆ ಇಡ್ತು ಅಂದರೆ ಆಟೋಮೆಟಿಕ್ಕಾಗಿ ಚಾರ್ಜ್ ಆಗುತ್ತೆ, ಅದು ಶೇಕ್ ಆಗಬಾರ್ದು. ಇಷ್ಟಾದಮೇಲೆ ಒಂದು ಸತಿ ನೀಟಾಗಿ ಕುತ್ಕೊಂಡು ಅಂತ ಚೆಕ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಗಮ್ಮೆಲ್ಲ ಫಿಲ್ ಮಾಡಿರೋದು. ಇದನ್ನೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಅದನ್ನು ಫಿಟ್ ಮಾಡಿ ಆಮೇಲೆ ಟರ್ನ್ ಆನ್ ಮಾಡಿ ಒಂದು ಸರಿ ಚೆಕ್ ಮಾಡ್ತೀವಿ. ಚೆಕ್ ಮಾಡಾದ್ಮೇಲೆ ಕಸ್ಟಮರ್ ಕೊಡ್ತೀವಿ, ಕಸ್ಟಮರ್ ರಿವ್ಯೂ ತೊಗೊತೀವಿ ಅದಾದಮೇಲೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆದಮೇಲೆ ಕಸ್ಟಮರ್ ರಿವ್ಯೂ ತೊಗೊತೀವಿ. ಹಾಸನಲ್ಲಿದ್ದೀರಿ, ಗೌರ್ಮೆಂಟ್ ಕಾಲೇಜ್ ಎದುರುಗಡೆ ಕಸ್ಟಮರ್ ಬಂದಿದ್ದರು ಕಾರಲ್ಲಿ, ಇವರೇ ಕಸ್ಟಮರ್ ರಿವ್ಯೂ ತೊಗೊತೀವಿ ಇವಾಗ. ಆಮೇಲೆ